ಹೇಳೆ ಪಾರು. ವಂಜಾ ಎಷ್ಟರ್ತಿ ಕಾಲ್ ಮಾಡಿದ್ರು ಬಾಲು ಕಾಲ್ ರಿಸೀವ್ ಮಾಡ್ತಿಲ್ವೇ? ಕಾಲ್ ರಿಸೀವ್ ಮಾಡ್ತಿಲ್ವಾ? ಸೈಲೆಂಟ್ ಮೋಡಲ್ಲಿ ಇಟ್ಟಿರ್ಬೇಕು ಕಣೆ. ಇಲ್ಲ ಯಾವ್ದೋ ಕೆಲ್ಸದಲ್ಲಿ ಬ್ಯುಸಿ ಆಗಿರ್ತಾನೆ, ಮಾಡ್ತಾನೆ ಬಿಡೆ. ಸುಮ್ನಿರ, ಸಂಜೆಯಿಂದ ಕಾಲ್ ಮಾಡ್ತಾನೆ ಇದೀನಿ, ರಿಸೀವೇ ಮಾಡ್ತಿಲ್ಲ ಅವನು. ದಿನ ಇಷ್ಟೊತ್ತಿಗೆ ಅವನೇ 100 ಸರ್ತಿ ಕಾಲ್ ಮಾಡಿರೋನ್ ಗೊತ್ತಾ? ಹೇ ಪಾರು, ನಿಮ್ ಮನೇಲಿ ಅವನು ಒಪ್ಪಿರೋ ವಿಚಾರ ಅವನಿಗೆ ಹೇಗೋ ತಿಳಿದಿದೆ ಅಂತ ಕಾಣುತ್ತೆ ಕಣೆ. ಮೊದ್ಲೇ ಕಪ್ಪೆರಾಯ ಫ್ರೆಂಡ್ಸ್ ನೆಲ್ಲ ಸೇರ್ಸ್ಕೊಂಡ್ ಎಲ್ಲೋ ಎಣ್ಣೆ ಹೊಡಿಯಕ್ ಹೋಗಿರ್ಬೇಕು ಅನ್ಸುತ್ತೆ. ಸುಮ್ನಿರ, ನೀನೊಬ್ಳು ಏನೇನೋ ಹೇಳಿ ತಲೆ ಹುಳ ಬಿಡ್ಬೇಡ. ನಾನ್ ಹುಡ್ಗಂಗಂತ ಅಭ್ಯಾಸ ಎಲ್ಲ ಏನಿಲ್ಲ. ನಿನ್ ಗೊತ್ತಿಲ್ಲ ಪಾರು, ಹುಡುಗರು ಮಾತ್ರ ನಂದಿನಿ ಹಾಲು, ಮನ್ಸ್ ಮಾತ್ರ ಪಕ್ಕ ಆಲ್ಕೋಹಾಲು. ಅವ್ರನ್ನ ನಂಬಕ್ಕಾಗಲ್ಲ. ಅಯ್ಯೋ ಸುಮ್ನಿರೆ ಸಾಕು. ನೀನ್ ಈಗ್ಲೇ ಏನೇನೋ ಹೇಳಿ ನನ್ ಮೆದ್ಲು ಕೈಗ್ ಬಂದ್ಬಿಟ್ಟಿದೆ. ಇನ್ನು ಹಾಗೆ ಹೇಳ್ತಾನೆ ಇದ್ರೆ ಕೈಲಿರೋ ಮೆದ್ಲು ಕೆಳಗ್ ಬಿಟ್ಟು ಚೂರ್ ಆಗ್ಬಿಡುತ್ತೆ ಅಷ್ಟೇ. ಅಷ್ಟೆಲ್ಲ ಮೆಂಟಲ್ ಆಗಿದೆಯೇನೆ? ನೀನೇನು ತಲೆ ಕೆಡ್ಸ್ಕೋಬೇಡ್ವೆ. ನೀನ್ ಹೆಂಗೋ ಕಾಲ್ ಮಾಡಿದ್ಯಲ್ವಾ, ಅವ್ನ್ ಬ್ಯುಸಿ ಇದ್ದಾನೆ ಅನ್ಸುತ್ತೆ. ಆಮೇಲೆ ನೋಡಿ ಅವನೇ ಮಾಡ್ತಾನೆ ಬಿಡು. ಒಂದ್ ವೇಳೆ ಅವನ್ ಕಡೆಯಿಂದ ಕಾಲ್ ಬಂದಿಲ್ಲ ಅಂದ್ರೆ ನಾಳೆ ನಾನು ಬರ್ತೀನಿ, ಇಬ್ರು ಸೇರಿ ಅವ್ನ್ ಮನೆ ಹತ್ರ ಹೋಗೋಣ. ಅದೇ ಒಳ್ಳೇದು ಕಡೆ. ಸರಿ, ಹಾಗಿದ್ರೆ ನಾಳೆ ಬೆಳಗ್ಗೆವರೆಗೂ ಕಾಯ್ತೀನಿ. ಅವ್ನ್ ಕಾಲ್ ಮಾಡ್ಲಿಲ್ಲ ಅಂದ್ರೆ ಅವ್ರ ಮನೆ ಹತ್ರನೇ ಹೋಗೋಣ. ಈಗ ನೆಮ್ಮದಿಯಾಗಿ ಮಲ್ಗು. ಗುಡ್ ನೈಟ್. ಗುಡ್ ನೈಟ್. ಬಾಯ್. ಬಾಲು ಮನೆ. ಬಾ ಒಳಗಡೆ ಹೋಗೋಣ. ಡೋರ್ ಓಪನ್ ಇದೆ ಅಂದ್ರೆ ಒಳಗಡೆ ಇದ್ದಾನೆ ಅನ್ಸುತ್ತೆ. ಅವ್ನ್ ಮನೇಲಿ ಇದಾನೋ ಇಲ್ವೋ, ಒಂದ್ಸಲ ಡೋರ್ ನಾಕ್ ಮಾಡಿ ನೋಡು.